ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ನಾನು ತುಮಕೂರು ಜಿಲ್ಲೆ, ಅಕ್ಕಪಕ್ಕದ ಜಿಲ್ಲೆಗಳು ಮತ್ತು ರಾಜ್ಯದ ಜಲಶಕ್ತಿ ಯೋಜನೆಗಳು ಯಾವ ಪೆಂಡಿಂಗ್ ಇದ್ದಾವೆ ಅಂತಕ್ಕಂಥದ್ರ ಬಗ್ಗೆ ಒಂದೊಂದೇ ವಿಚಾರವಾಗಿ ಎಪಿಸೋಡ್ಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗಾಗಲೇ ನಾನು 3 ಎಪಿಸೋಡ್ ಮಾಡಿದ್ದೀನಿ, ತಾವು ಅವನ್ನ ಗಮನಿಸ್ಬೋದು. ಈಗ ನಾನು ಮಾಡ್ತಕ್ಕಂಥದ್ದು ಭದ್ರಾ ಮೇಲ್ದಂಡೆ ಯೋಜನೆ. ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿತು. ಭದ್ರಾ ಮೇಲ್ದಂಡೆ ಯೋಜನೆಯ ಮುಖ್ಯ ಇಂಜಿನಿಯರ್ಗಳು, ವಿಶ್ವೇಶ್ವರಯ್ಯ ಜಲ ನಿಗಮದ ಅಧಿಕಾರಿಗಳು ಮತ್ತು ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏಕೆಂದ್ರೆ ಪರ್ಫೆಕ್ಟ್ ಆಗಿ ಏನೇನು ಕೇಂದ್ರ ಸರ್ಕಾರ ಕೇಳುತ್ತೋ, ಏನೇನು ಗೈಡ್ಲೈನ್ಸ್ ಐತೋ ಅವನ್ನೆಲ್ಲ ಹಿಂದೆ ಫಾಲೋ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ರು. ನಾನು ಬಸವರಾಜ್ ಅವರು ಮುಖಾಂತರ ಸಾಕಷ್ಟು ಲೆಟರ್ಗಳನ್ನು ಕೇಂದ್ರ ಸರ್ಕಾರಕ್ಕೆ ಬರೆಸಿದ್ವಿ. ಕೇಂದ್ರ ಸರ್ಕಾರದ ಉನ್ನತ ಅಧಿಕಾರಿಗಳ ಜೊತೆ ಹೋಗಿ ಸಮಾಲೋಚನೆ ಮಾಡಿ ಬಂದ್ವಿ. ಯಾಕೆಂದ್ರೆ ಜಲಶಕ್ತಿ ಸಚಿವಾಲಯದ ಮೆಂಬರ್ ಇದ್ದಾರೆ, ಬಸವರಾಜ್ ಅವರು ಮೆಂಬರ್ ಆಗಿದ್ರು. ನನ್ನ ನೇರವಾಗಿ ಹೋಗಿ 16 ಸಾರಿ ಡೆಲ್ಲಿಗೆ ಹೋದಾಗೆಲ್ಲ ನಾವು ಅಲ್ಲಿ ಜಲಶಕ್ತಿಗೆ ಹೋಗ್ತೀವಿ. ನಮ್ಗೆ ಅದೊಂದು ಹಾಬಿ. ಯಾವ್ದು ಇಲಾಖೆಗೆ ಹೋದ್ರು ಒಂದು 10-12 ಇಲಾಖೆ ಹೋಗಲೇ ಬರಲ್ಲ. ನಾವು ಹೋದ್ರೆ 8 ದಿವಸಕ್ಕೆ ಹೋಗಿ ಪ್ರತಿ ಇಲಾಖೆ ಒಳಗೂ ಚರ್ಚೆ ಮಾಡೇ ಬಸವರಾಜ್ ಅವರು ಬಂದು ಬರ್ತಕ್ಕಂಥ ಕಾರ್ಯಕ್ರಮ. ಆದರೆ ಜಲಶಕ್ತಿಗೆ ಯಾವ್ದು ಬಿಟ್ಟರು ನಾವು ಅದರಲ್ಲಿ 1 ಸರಿ 2 ಸರಿ ನಾವು ಹೋಗ್ತೀವಿ. ಅಲ್ಲಿ ಹೋಗಿ ಚರ್ಚೆ ಮಾಡಿ ಏನೇನು ಪ್ರಾಬ್ಲಮ್ಸ್ ಅವೆ, ಇಲ್ಲಿ ಭದ್ರಾ ಮೇಲ್ದಂಡೆ ರಾಷ್ಟ್ರೀಯ ಯೋಜನೆ ಮಾಡೋಕ್ಕೆ ಅಕ್ಕಪಕ್ಕದ ರಾಜ್ಯಗಳು, ನೈಬರ್ ಸ್ಟೇಟ್ಸ್ ಏನು ಡಿಸ್ಪ್ಯೂಟ್ ಇದೆ, ಅವ್ರು ಯಾಕೆ ಚಕಾರ ಇರ್ತಾರೆ, ಇದು ಅಲೋಕೇಶನ್ ವಾಟರ್ ಆಗಿರ್ತಕ್ಕಂಥದ್ದು, ಹೊಸದಾಗಿ ಏನು ಫ್ಲಡ್ ವಾಟರ್ ನೀರು ಬಳಸಿರ್ತಕ್ಕಂಥದ್ದಲ್ಲ, ಆಕ್ಷನ್ ಪ್ಲಾನ್ ಒಳಗೆ ಸೇರ್ಕೊಂಡೈತೆ, ಬಚಾವತ್ ಅವಾರ್ಡ್ನಲ್ಲೇ ಇನ್ಕ್ಲೂಡ್ ಆಗೈತೆ. ಇದಕ್ಕೆ ಯಾಕೆ ಅವ್ರ ಖ್ಯಾತೆ, ನಮ್ಮ ನೀರು ನಾವು ಬಳಸೋಣಕ್ಕೆ, ನಮ್ಮ ಅಲೋಕೇಶನ್ ನಾವು ಬಿಡಿಸೋಣಕ್ಕೆ, ಇಷ್ಟು ಬಟ್ಟೆಗೆ ನಾವು ಚರ್ಚೆ ಮಾಡಿ ಅವ್ರ ಜೊತೆಲೆಲ್ಲ ವಾದ ಮಾಡಿದ್ವಿ. ಈ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕಾಮನ್ ಸೆನ್ಸ್ ಇರಲ್ಲ. ಕೆಲವು ಸರಿ ವಿರೋಧ ಮಾಡಬೇಕು ಅಂತಲೇ ವಿರೋಧ ಮಾಡ್ತಾ ಇರ್ತಾರೆ. ಈಗ ಹೊಸ ನೀರು ತಂದ್ರೆ ಕೇಳಲಿ, ನಮಗೂ ಪಾಲ್ ಬೇಕು ಕೊಡ್ಲಿ ಅಂತ ಅದಕ್ಕೆ ನ್ಯಾಯ ಒಪ್ಕೊಳ್ಳೋಣ ನಾವು. ಯಾಕೆಂದ್ರೆ ನಾವೆಲ್ಲ ಒಂದು ಸಂವಿಧಾನದಲ್ಲಿ ಇದ್ದೀವಿ, ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ ಇದ್ದೀವಿ. ಬಟ್ ನಮ್ಮ ಅಲೋಕೇಶನ್ ಕೊಟ್ಟಿರೋ ನೀರನ್ನ ನೀವು ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡಬೇಡಿ ಅಂತ ಬೇಡ ಅಂತ ಹೇಳಕ್ ನೀವ್ಯಾರು? ನೀವು ಮಾಡ್ಕೊಳ್ಳಿ, ನಿಮ್ಗೆ ಅಲೋಕೇಶನ್ ಇರಲಿ, ನಾವೇ ಕೇಳ್ತೀವಿ. ಅದನ್ನ ಆ ರೀತಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಸೀರಿಯಸ್ ಅಂತ ಅಂದ್ರು, ನಮ್ಮ ರಮೇಶ್ ಜಾರಕಿಹೊಳಿ ಅವರು ಸಚಿವರಾದಾಗೂ ಸೀರಿಯಸ್ ಅಂತ ಅಂದ್ರು, ಯಡಿಯೂರಪ್ಪನವರು ಸೀರಿಯಸ್ ಅಂತ ಅಂದ್ರು, ಬಸವರಾಜ್ ಅವರು ಎಲ್ಲ ನಾವು ಪ್ರಯತ್ನ ಬಿದ್ವಿ. ಬೇರೆ ನಮ್ಮ ನಾರಾಯಣ ಸ್ವಾಮಿ ಅವರು ಅವರ ಚಿತ್ರದುರ್ಗದವರಾಗಿ ಅವರು ಮಾಡವ್ರೆ, ಸಿದ್ದೇಶ್ವರು ಚರ್ಚೆ ಮಾಡವ್ರೆ, ಬಹಳಷ್ಟೆಲ್ಲ ಚರ್ಚೆ ಮಾಡಿ ಕೊನೆಗೆ ಸರ್ಕಾರ ರಾಷ್ಟ್ರೀಯ ಯೋಜನೆ ಮಾಡೋದು ಬೇಡ, ಇವ್ರು ಡಿಸ್ಪ್ಯೂಟ್ ಕಡ್ಡ ಹೋಗೋದು ಬೇಡ, ಬಟ್ ಆದ್ರೆ ಆ ಯೋಜನೆ ದುಡ್ಡು ಕೊಟ್ಬಿಡೋಣ ಅಂತ ಒಂದು ತೀರ್ಮಾನಕ್ಕೆ ಬಂದು ಬಡ್ಜೆಟ್ನಲ್ಲೇ ಮಾನ್ಯ ಪ್ರಧಾನಮಂತ್ರಿಯವರು ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರಾಗಿ 5,300 ಕೋಟಿ ರೂಪಾಯಿಯನ್ನ ಭದ್ರಾ ಮೇಲ್ದಂಡೆ ಯೋಜನೆ ಬಿಡುಗಡೆ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಯೋಜನೆಯಾಗಿ ಮಾಡಲಿಲ್ಲ, ಘೋಷಣೆ ಮಾಡಲಿಲ್ಲ, ಇನ್ನೂ ಅವ್ರ ತಕರಾರಿದೆ, ಮಾಡಿಸ್ಬೇಕು, ಬಿಡುಗಡೆ ಮಾಡ್ತೀವಿ ಅಂದ್ರೆ ನಾವೆಲ್ಲರಿಗೂ ವೆಲ್ಕಮ್. ಇಡೀ ರಾಜ್ಯಕ್ಕೆ ಖುಷಿ ಆಗೋಗ್ಬಿಟ್ಟು, ಡಬಲ್ ಎಂಜಿನ್ ಸರ್ಕಾರ ಬೃಹತ್ ಕೊಡುಗೆ ಕೊಟ್ಬಿಡ್ತು ಅಂತ ಹೇಳ್ಬಿಟ್ಟು ಖುಷಿಯಾಗಿ ನಾನು ಅದನ್ನೆಲ್ಲ ವೆಲ್ಕಮ್ ಮಾಡಿದ್ವಿ, ಎಲ್ಲ ಆಯ್ತು. ಇದುವರೆಗೂ 1 ರೂಪಾಯಿ ಬಂದಿಲ್ಲ. ಯಾಕೆ ಬಂದಿಲ್ಲ? ನಾನು ಇಲ್ಲಿ ದಿಶಾದಲ್ಲೇ ಮೀಟಿಂಗ್ ನಾರಾಯಣ ಸ್ವಾಮಿ ಅಧ್ಯಕ್ಷತೆಯಲ್ಲೇ ತುಮಕೂರು ಜಿಲ್ಲೆ ದಿಶಾ ಕಮಿಟಿ ಮಾಡುವ ನಾನು ಅವ್ರ ಪ್ರಶ್ನೆ ಮಾಡಿದೆ. ಸರ್, ಈಗ ಫಸ್ಟ್ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ನಿಮ್ಮ ಸರ್ಕಾರ ಯಾಕೆ ಬಿಡುಗಡೆ ಮಾಡಲಿಲ್ಲ, ಉತ್ತರ ಹೇಳಿ, ಆಮೇಲೆ ಮುಂದಿನ ಚರ್ಚೆ. ಈ ಸಭೆನೆಲ್ಲ ಅವತ್ತು ಮಾಡಬೇಕಾದ್ರೆ ನಮ್ಮ ವ್ಯಾಪ್ತಿಗೆ ಬರುತ್ತೆ, ನಮ್ಮ ಜಿಲ್ಲೆಗೂ ನೀರು ಬರುತ್ತದು. ಅವಾಗ ಆಮೇಲೆ ಮಾತಾಡೋಣ, ಹೊರಗಡೆ ಮಾತಾಡೋಣ, ಡೆಲ್ಲಿಗೆ ಬರೋ ರಮೇಶ್ ಅಂತ ಅಂದರು. ಡೆಲ್ಲಿಗೆ ಬರೋದಲ್ಲ, ಇಲ್ಲಿ ಹೇಳಿ ಸರ್, ಆಮೇಲೆ ಡೆಲ್ಲಿಗೆ ಬಂದು ಫಾಲೋ ಮಾಡೋದೇ, ನಾನು ಫೈಲ್ ಇಟ್ಟೆ ಬಿದ್ದಿದ್ದೀನಿ ನಾನು, ನೀವು ಹೇಳಿ ಈಗ. ಅವಾಗ ಅವ್ರು ಹೇಳಿ ಸಭೆನಲ್ಲೇ ಅವ್ರು ಹೇಳಿದ್ರು ನೇರವಾಗಿ, ನಾನು ಪಟ್ಟಿಡಿದಾಗ, ನೋಡಿ ರಮೇಶ್, ಇದು ಯಾಕೆ ನಿಂತೈತೆ ಅಂದರೆ ರಾಜ್ಯ ಸರ್ಕಾರದಲ್ಲಿ ಪೆಂಡಿಂಗ್ ಇದೆ, ಭದ್ರಾ ಮೇಲ್ದಂಡೆ ಯೋಜನೆ ಪೆಂಡಿಂಗ್ ಇರೋ ದುಡ್ಡು 5,300 ಕೋಟಿ ಕೊಟ್ಬಿಟ್ರೆ ಪೆಂಡಿಂಗ್ ಬಿಲ್ ಕೊಟ್ಬಿಡ್ತಾರೆ ಅವರು. ರಾಜ್ಯ ಸರ್ಕಾರದಲ್ಲಿ ಅವ್ರ ಪಾರ್ಟ್ ಅನುದಾನ ಕೊಟ್ಟಿಲ್ಲ, ಇವೆರಡು ಕಾರಣದಿಂದ ಪೆಂಡಿಂಗ್ ಇದೆ. ನೋ ಸರ್, ಇವೆರಡು ಕಾರಣ ಸಕಾರಣ ಅಲ್ಲ. ಒಂದು ಕಂಡೀಷನ್ ಹಾಕಿ, ನೀವು ರಾಜ್ಯ ಸರ್ಕಾರದಲ್ಲಿ ಪೆಂಡಿಂಗ್ ಬಿಲ್ಸ್ನ ಈ ದುಡ್ಡಲ್ಲಿ ಕೊಡ್ಕೊಡ್ದು, ನಾವು ಕೊಟ್ಟಿರ್ತಕ್ಕಂಥ ಮುಂದುವರೆದು ಯೋಜನೆ ನೀವು ಮಾಡಬೇಕು ಅಂತ ಹೇಳಿ ಕಂಡೀಷನ್ ಹಾಕಿ. ಆಮೇಲೆ ನಿಮ್ಮ ರಾಜ್ಯ ಸರ್ಕಾರದ ಪಾರ್ಟು ಈ ವರ್ಷಕ್ಕೆ ನಾವಿಷ್ಟು ಬಿಡುಗಡೆ ಮಾಡ್ತೀವಿ, ನೀವು ಇಷ್ಟು ಹಣ ಕೊಟ್ಟರೆ ನಾವು ಹಣ ಬಿಡುಗಡೆ ಮಾಡ್ತೀವಿ, ಹಣ ಕೊಟ್ಟಿದ್ದಕ್ಕೆ ಪತ್ರ ಕೊಡ್ರಿ ಅಂತ ಒಂದು ಲೆಟ್ರ್ ಬರ್ಸಿ ಸರ್, ಆರ್ಡ್ರ್ ಮಾಡಿಸ್ಬಿಟ್ಟು. ಹಿಂಗೆ ಹೇಳಿರಿ, ಹಂಗೆ ಬಾರೆ ಡೆಲ್ಲಿ ಬಂದ್ಬಿಡೋರು ಮಾತಾಡೋಣ ಅಂತ ಹೇಳಿದ್ವಿ. ತದನಂತರ ನಾನು ಅದು ಆಗ್ತಿದ್ದಂಗೆನೆ ನಮ್ಮ VGNL ಅಧಿಕಾರಿಗಳ ಜೊತೆಗೆ ಹೋಗಿ ಚರ್ಚೆ ಮಾಡಿದೆ ನಾನು, ಯಾಕೆ ಏನಾಗಿದೆ ಅಂತ. ನಮ್ಮ ಜಯಪ್ರಕಾಶ್ ಅವ್ರ ಜೊತೆಲಿ ಹೋಗಿ ಚರ್ಚೆ ಮಾಡಿದ್ವಿ, ಮೊನ್ನೆನೂ ಚರ್ಚೆ ಮಾಡಿದ್ವಿ. ಅವರು ನಮ್ಮ DK ಶಿವಕುಮಾರ್ ಅವರ ಅಡ್ವೈಸರ್ ಆಗಿದ್ದಾರೆ. ಆಮೇಲೆ ನಮ್ಮ ಕಾರ್ಯದರ್ಶಿಯವರ ಕುಲಕರ್ಣಿ ಅವ್ರ ಜೊತೆ, ಡೆಲ್ಲಿ ಕರೆಸ್ಪಾಂಡೆನ್ಸ್ ಮಾಡೋದ್ರ ಜೊತೆ ಎಲ್ಲರ ಜೊತೆಲೂ ಫೈಲ್ ಮೂವ್ಮೆಂಟ್ ಮಾಡಿದೆ. ವಿಧಾನಸಭೆಯಲ್ಲೂ ಚರ್ಚೆ ಆಯ್ತು. ಅದಕ್ಕೆ ಇದರಲ್ಲಿ ಚುನಾವಣೆವರೆಗೂ ಸಾಕಷ್ಟು ಚರ್ಚೆಗಳಾದ. ಗ್ರಾಚಾರಕ್ಕೆ ಅವ್ರು ಹೇಳಿದ್ ನನಗೆ, ಡೆಲ್ಲಿಯಿಂದ ಒಂದು ಲೆಟರ್ನೂ ಬಂದಿಲ್ಲ ನಮ್ಗೆ ಇದುವರೆಗೂ, ಬಡ್ಜೆಟಲ್ಲಿ ಇಕ್ಕಿದೀವಿ ಅಂತಲೂ ಬಂದಿಲ್ಲ, ಈಗ ಉತ್ತರ ಕೊಡಿ ಅಂತಲೂ ಬಂದಿಲ್ಲ, ನಮ್ಮ ಪಡಿ ನಾವು ಬರ್ಕೊಂಡಿದ್ದೀವಿ ಅಂತ. ಎಂಥ ವಿಪರ್ಯಾಸ ನೋಡಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಡೆಲ್ಲಿ ಪ್ರತಿನಿಧಿಗಳಿದ್ದಾರೆ,
ಅಲ್ಲಿ ನಮ್ಮ ಸಚಿವರುಗಳಿದ್ದಾರೆ, ಇವರೆಲ್ಲ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ ಏನು ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ತಗೊಂಡು ಸಾಲ್ವ್ ಮಾಡೋಕ್ಕಾಗಲ್ಲ. ಚುನಾವಣೆಯಲ್ಲಿ ಇಲ್ಲಿ ಅವರು ಭದ್ರಾ ಮೇಲ್ದಂಡೆಗೆ ಯೋಜನೆ ಮಂಜೂರು ಮಾಡಿದ್ರು, ಚಿತ್ರದುರ್ಗಲ್ಲೂ BJP ಗೆಲ್ಸಿರು, ತುಮಕೂರಿನಲ್ಲೂ BJP ಗೆಲ್ಸಿವ್ರೆ, ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಗೆ ಸಂದಿರ್ತಕ್ಕಂಥ ಬೆಂಗಳೂರು ರೂರಲ್ಲೂ ಗೆಲ್ಸಿವ್ರು. 3 ಜನನೂ ಅವರೇ ನಮ್ಮ ಜಿಲ್ಲೆಗೆ, 3 ಜನನೂ ಕಮಿಟಿಲಿ ಇರ್ತಾರೆ. ಚಿತ್ರದುರ್ಗದಲ್ಲಿ ಇರುವಾಗ ಈಗ ಎಲ್ಲರೂ ಇದಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನ ಎಲ್ಲರೂ ವ್ಯಾಪ್ತಿಯ ಸಂಸದರಲ್ಲಿ ಕುಂತ್ಕೊಂಡು ಚರ್ಚೆ ಮಾಡಿ ಇದನ್ನು ಯಾಕಾಗಿಲ್ಲ ಅಂತ ಬಿಡುಗಡೆ ಮಾಡಿಸ್ಬೇಕಾಗತ್ತೆ. ಅದರಲ್ಲಿ ಸೋಮಣ್ಣನವ್ರ ಪಾತ್ರ ಮಹತ್ತರವಾಗಿದೆ. ಏಕೆಂದರೆ ರಾಜ್ಯ ಜಲಶಕ್ತಿ ಸಚಿವರಾದರೆ ಅಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ಯೋಜನೆಗಳು ಆ ಇಲಾಖೆದಕ್ಕೆ ಅವರು ಮಾಡೋದಕ್ಕೆ ಅನುಕೂಲ ಇರುತ್ತೆ. ಈ ಯೋಜನೆ ಬಿಡುಗಡೆ ಮಾಡಿಸ್ಬೇಕು. ಈಗ ನಾನು ಡೆಲ್ಲಿಗೆ ಹೋಗಿ ಆ ಕಡತ ಎಲ್ಲಿದೆ, ಏನಾಗಿದೆ, ಹೆಂಗಾಗಿದೆ ಅಂತಕ್ಕಂಥದ್ದಕ್ಕೆ ಆ ಟೈನಲ್ಲೂ ನಾನು ಈಗಾಗಲೇ ಬರೆದಿದ್ದೀನಿ ಲೆಟ್ರು. 30 ಡೇಸ್ ಆಗಿದೆ, ಇನ್ನೂ ಉತ್ತರ ಕೊಟ್ಟಿಲ್ಲ ಅವರು. ಆ ಲೆಟ್ರನ್ನು ಯಾಕೆ ಕೊಟ್ಟಿಲ್ಲ ಅಂತ ಅದನ್ನು ಫಾಲೋ ಮಾಡಿಕೊಂಡು ಸಂಪೂರ್ಣವಾಗಿ ಅದನ್ನು ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಬರ್ತೀನಿ. ಈಗ ಇದುವರೆಗೂ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥವ್ರಿಗೆಲ್ಲ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡೋ ಮುಖಾಂತರ ಕೋಆಪರೇಟ್ ಮಾಡಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಜಲಪೀಠ.